ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ಸೊ ಇವತ್ತು ನಂದು ಈ ಬೈಕಲ್ಲಿ ಫಸ್ಟ್ನೆಲ್ಲ ನಿಜ ಹೇಳ್ಬೇಕು ಅಂದರೆ ಸಖತ್ ಇಷ್ಟ ಈ ಬೈಕ್ ನನಗೆ. NS 200 BS 3ಲೇ ಒಂಥರ ದಿಲ್ ಖುಷ್ ಥರ ತಂದಿದ್ದು. ಆಮೇಲೆ ಆಮೇಲೆ ಎಷ್ಟೋ ಹುಡುಗರದ್ದು ಕನಸು ಈ ಬೈಕು. ಹೆಂಗೆ ಅಂದರೆ ಅವರು ನಿಜ ಹೇಳ್ಬೇಕು ಅಂದರೆ ಫಸ್ಟ್ನಾಗ ಗಾಡಿ ತೊಗೊಂಡಿರೋರು ಎಷ್ಟು ಚೆನ್ನಾಗಿ ಗಾಡಿ ಮಾಡಿಕೊಂಡಿದ್ರು ಅಂದರೆ ಸ್ವಂತ ಮಗನೂ ನೋಡ್ಕೊಂಡಿರಲ್ವೇನೋ ಹಂಗೆ ಚೆನ್ನಾಗಿ ನೋಡ್ಕೊಂಡಿದ್ರು. ಬೈಕ್ ಸೇಲ್ಗೈತೆ ಅಂತ ನೋಡಿದೆ, ಹೋಗಿ ಬೈಕ್ ನೋಡ್ತೀನಿ, ಸಖತ್ ಇಷ್ಟ ಆಗೋಯ್ತು. ನಿಮ್ಗೆ ಇನ್ನೊಂದೇನು ಗೊತ್ತಾ, BS 6ಅಲ್ಲಿ ಮಿನಿಮಮ್ 2 ಲೀಟ್ರ್ ಫ್ಯೂಯಲ್ ಇರಲೇಬೇಕು. BS 3 ಆ್ಯಂಡ್ BS 4ಅಲ್ಲಿ ನೀವು 50 ರೂಪಾಯಿ ಹಾಕೊಂಡು ಹೊಡೆದ್ರು ಏನಾಗಲ್ಲ. BS 6ಅಲ್ಲಿ ಮಾತ್ರ ಮಿನಿಮಮ್ 2 ಲೀಟ್ರ್ ಇರಲೇಬೇಕು. ಇನ್ನೊಂದು ಎಷ್ಟೋ ಹುಡ್ರದ್ದು ಕನಸಿದು, ನಂದು ಕನಸು ಅಂತಲೇ ಹೇಳ್ಬೇಕು. ಯಾಕಂದರೆ ಮುಂಚೆ ಗಾಡಿ ರೈಡರ್ ಅಂತ ಇತ್ತು. ಅದು ಹೆಂಗೆ ಅಂದರೆ ಹ್ಯಾಂಡಲ್ ಚಿಕ್ಕ, ಅಂದರೆ ನಾವು ಗೋಪ್ರೋ ಲಾಗ್ ಎಲ್ಲ ಮಾಡೋಕ್ಕೆ ಅದು ಬೈಕ್ ಒಂಥರ ಚಿಕ್ಕ ಕಾಣಿಸ್ತಿತ್ತು. ಇದು ಅಂದರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೈತೆ ಇರೋ ಹೈಟಿಗೂ, ಒಂಥರ ಸಕ್ಕತ್ತಾಗೈತೆ. ಇನ್ನೊಂದೇನು ಅಂದರೆ 250cc ನಿಮಗೆ ಡ್ಯೂಕ್ ಬರಲಿ ಯಾವುದೇ ಬರಲಿ ಅದಕ್ಕೆ ಸಿಗ್ಮಾ ಇದು NS 200 ಒಂಥರ ರಾಕೆಟ್ ಇದ್ದಂಗೆ. ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 157 ಹೋಗುತ್ತೆ. ನಾನು ಹಿಡ್ದಿದ್ದೀನಿ, ಅದು 157 ಹೋಗುತ್ತೆ. ಈ R15 150 ಎಬವ್ CC ಆ್ಯಂಡ್ 250 ಎಬವ್ ಇರೋರಿಗೆ ಈ ಬೈಕು ಮೈಲೇಜ್ಗೋಸ್ಕೊಂಡ್ರೆ ಒಂಥರ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗೈತೆ. ಬಟ್ ನಾನು ಓಡಿಸಿರೋದು ನನಗೆ ಹಂಗೆ ಅನ್ನಿಸ್ತು, ನಿಮ್ಗೆ ಹೆಂಗೋ ಗೊತ್ತಿಲ್ಲ. ಹಂಗೆ ನಿಮ್ಗೆ ಯಾವ ಬೈಕ್ ಇಷ್ಟ ಅಂತ ಕಾಮೆಂಟ್ ಹಾಕಿ. ಸೊ NS ಇಷ್ಟ ಆದರೆ NS ಅಂತ ಹಾಕಿ. ನಾನಿವಾಗ ಪೆಟ್ರೋಲ್ ಹಾಕ್ಸ್ಬೇಕು ಅಂತ ನಮ್ಮ ಏರಿಯಾದಲ್ಲಿ ಪೆಟ್ರೋಲ್ ಇದೆ. ಅಲ್ಲಿ ಮುಂದೆ ಒಂದು ಪೆಟ್ರೋಲ್ ಬಂಕ್ ಇದೆ, ಯಾವುದು ಇಂಡಿಯನ್ ಆಯಿಲ್ ಅನಿಸುತ್ತೆ. ಅದು ಮೈಲೇಜ್ ಬರೋಲ್ಲ, ಇಲ್ಲಿ HP ಮೈಲೇಜ್ ಬರೋದು. ನಿಜ ಹೇಳ್ಬೇಕು ಅಂದರೆ ಅವರು ಹೆಂಗೆ ನೋಡ್ಕೊಂಡಿದ್ರು ಅಂದರೆ ಗಾಡಿನ ಮಿರರು ಸಹ ತೆಗ್ದಿರ್ಲಿಲ್ಲ ಈ ಗಾಡಿದು. ನನಗಿದೇ ಇಷ್ಟ ಆಗಿದ್ದು ಬೈಕು. ಬೇರೆದೆಲ್ಲ ನೋಡಿದ್ದೆ ಆಲ್ಮೋಸ್ಟು ಬೈಕ್ ತಗೊಳ್ಳೋಣ ಅಂತ. ಹೋಗಿ ನೋಡಿದ ತಕ್ಷಣ ಒಂಥರ ಇಂಟ್ರೆಸ್ಟೇ ಬರ್ತಿರ್ಲಿಲ್ಲ. ಈ ಬೈಕ್ ಎಷ್ಟಾರ ರೇಟ್ ಹೇಳಿ ನಾನು ತಗೊಳ್ಳೋಣ ಅಂತ ಅನ್ನಿಸ್ತು. ಯಾಕಂದರೆ ಈ ಬೈಕಲ್ಲಿರೋ ಎಮೋಷನ್ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಒಂದು ಹ್ಯಾಂಡಲ್ ಅಲ್ಲ, ಒಂದು ಇಂಡಿಕೇಟ್ರ್, ಒಂದು ಸ್ಟೈಲ್ ಅಂತ ಮಾಡಿಲ್ಲ ಈ ಬೈಕಲ್ಲಿ ಅವರು. ಒಂದು ಮಿರರು ಸಹ ಬಿಚ್ಚಿಲ್ಲ. ನಂಗೆ ತುಂಬ ಇಷ್ಟ ಆಯ್ತು ಬೈಕು, ತೊಗೊಂಡೆ. ಇನ್ನೇನು ನೀನು ಆಲ್ರೆಡಿ ನನ್ನ ಹೆಸ್ರಿಗೆ ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿಕೊಂಡೆ. ಈ ಬೈಕು ಹಿಂಗೆ ಅಂದರೆ ಒಂದು ಆರಾಮು. ನಾನು BS 3 ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, BS 4 ಆರಾಮಾಗಾಯಿತು. ಒಂದು ಕಾಲದಲ್ಲಿ 250cc ಇಂಜಿನ್ HP ಸಾಕ್ತಿ NS 200 ಬಂದು. ಮುಂಚೆ ಪಲ್ಸರ್ ಕಂಪ್ನಿಯವರು 220 ಒಂಚೂರು ಬಲ ನೀಡ್ತು. ಆಮೇಲೆ ಬಂದಿದ್ದೆ ಈ ಬೈಕ್ BS 3ಲೇ ಚೆನ್ನಾಗಿ ಆಟ ಆಡ್ತು. ಈ ಬೈಕಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ನೀವು HP ಹಾಕ್ಸ್ಬೇಕು ಅಂತ, ಅದಕ್ಕೋಸ್ಕರ HP ಬಂದೆ. ಇಲ್ಲಿ ನಿಮ್ಗೆ ವಿಡಿಯೋ ಕ್ವಾಲಿಟಿ ದುಡ್ಡು ಅಂದ್ರೆ ಆಲ್ರೆಡಿ ಆನ್ ಮಾಡ್ಕೊಂಡಿದ್ದೀನಿ. ಇನ್ನು 120 ಅಂತ ಯಾಕಂದ್ರೆ ನನಗೆ 2 ಚುಕ್ಕಿಲ್ಲ, ಒಂದು ಚುಕ್ಕಿ ಕಂಡಿದ್ದೆ. ಆಲ್ಮೋಸ್ಟ್ 15 ಹೇಳ್ದೆ ಪೆಟ್ರೋಲ್ ಹಾಕಕ ಅಂತ. ಈ ಬೈಕಿಗೆ ಒಂಥರ ಆಲ್ಮೋಸ್ಟ್ ಗೋಪ್ರೋವೆಲ್ಲ 15 ಮಿನಿಟೇ ಬರೋದು. ಈ NS ಬೈಕ್ ಅಂದರೆ ವೈಟ್ ಕಲರಲ್ಲಿ ನಂಗೆ ತುಂಬ ಇಷ್ಟ. ಮತ್ತು ರೆಡ್ಡಲ್ಲೂ ಚೆನ್ನಾಗಿರುತ್ತೆ, ಅದರಲ್ಲೂ ಲುಕ್ಕು ಸಖತ್ತಾಗಿರುತ್ತೆ. ಈ NS ಬೈಕಲ್ಲಿ ಅಂದರೆ ಈ ಟ್ಯಾಂಕ್ ತುಂಬ ಇಷ್ಟ ಆಯಿತು. ಈ ಟ್ಯಾಂಕಲ್ಲಿ ಒಂಥರ ಡಿಸೈನಲ್ಲಿ. ಆಮೇಲೆ ಫೋನ್ಪೇ ಮಾಡೋಣ ಅಂದ್ಬಿಟ್ಟು ದುಡ್ಡು ತೆಗೆದ್ನ, ಅಲ್ಲಿ ನೋಡಿದ್ರೆ ನಮ್ಮ ಅಕ್ಕಂಗೆ ರೀಚಾರ್ಜ್ ಮಾಡಿದ್ದೆ, ಮರ್ತ್ಬಿಟ್ಟಿದ್ದೀನಿ ನಾನು. ಸ್ಕ್ಯಾನ್ ಮಾಡ್ತೀನಿ, ಅನೇಬಲ್ ಟು ಪ್ರೊಸೆಸ್ಡ್ ಅಂತ ಬಂತು. ನಾನು ಇದೇನಪ್ಪ ದುಡ್ಡಿಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಈ ವಿಡಿಯೋ ನೋಡ್ತಿರೋದು ಕ್ಷಮಿಸಿ, ಏನಾದರೂ ತೊಂದರೆ ಇದ್ದರೆ. ಬಟ್ ಅದನ್ನು ನಾನು ಸರಿ ಮಾಡ್ಕೋತೀನಿ. ಯಾಕಂದರೆ ಫಸ್ಟ್ನಲ್ಲಿ ಆಗಿರೋದ್ರಿಂದ ತುಂಬ ದಯವಿಟ್ಟು ಸಪೋರ್ಟ್ ಮಾಡಿ, ಬಡವ್ರ ಮಕ್ಳನ್ನ ಬೆಳೆಸಿ. ಹಂಗೆ ಹಿಂದ್ಗಡೆ ಕಾರ್ ಬತ್ತು ಅಂದ್ಬಿಟ್ಟು ಮುನ್ಗಡೆ ಅಕ್ಕಂಗೆ ಹೇಳ್ದೆ, ಅಕ್ಕ ಮಾಡ್ತೀನಿ ಇರ್ರಿ ಅಂತ. ಮುನ್ಗಡೆ ಗಾಡಿ ನಿಲ್ಲಿಸ್ಬಿಟ್ಟು ಬಂದು ಹಾಕೋಣ ಅಂತ ಬಂದೆ. ಯಾಕಂದರೆ ಇನ್ನೊಂದು ಅಕೌಂಟ್ ಇತ್ತು. ಇನ್ನೊಂದು ವಿಷಯ ಹೇಳೋದೇ ಮಾಡಿದೆ. ಸೊ ಲವ್ ಮಾಡಿದ್ರೆ ನೀವು ಬೈಕ್ನ ಲವ್ ಮಾಡಿ. ಬಟ್ ಇನ್ನೊಂದು ಒಳ್ಳೆ ಹುಡುಗಿರು ಇರ್ತಾರೆ ಆಲ್ಮೋಸ್ಟು ನಮ್ಮ ಸುತ್ತ ಪ್ರಪಂಚದಲ್ಲಿ. ಅಂದರೆ ಹುಡುಗಿರು ಆಲ್ಮೋಸ್ಟ್ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಚೂಸ್ ಮಾಡೋ ಲೆವೆಲ್ಲಿಗೆ ನಾವು ಚೂಸ್ ಮಾಡ್ಕೋಬೇಕು. ಆಮೇಲೆ ಅಕ್ಕ ನಾನು ಓದೆ ಅಂತ ನೋಡ್ತಿದ್ರು. ಸೊ ನಾನೇ ಹೋಗ್ಬಿಟ್ಟು ಆಗ್ತಾ ಕೇಳ್ರಿ, ಇವ್ರದ್ದು ಕಷ್ಟ. ಯಾವುದೇ ಹೆಣ್ಮಕ್ಳಾಗಲಿ ಒಂದು ಕೆಲಸ ಮಾಡ್ತಾರೆ ಅಂದರೆ ನಮ್ಮನೆ ಹೆಣ್ಮಕ್ಳು ಥರನೇ. ಸೊ ಅಲ್ಲಿ ಪೇಮೆಂಟ್ ಮಾಡಿ ಆಯ್ತು ನೋಡಿ ಅಂತ ಅಂದೆ. ಅವರು ಥ್ಯಾಂಕ್ಸ್ ಅಂತ ಅಂದರು.
ಹಾಗೆ ನೀವು ಹೇಳಿ, ಈ ಬೈಕಲ್ಲಿ ಮಿರರ್ ತೆಗ್ಸಿದ್ರೆ ಚೆನ್ನಾಗಿ ಕಾಣುತ್ತಾ ಇಲ್ಲ ತೆಗಿಲಿಲ್ಲ ಅಂದರೆ ಹಿಂಗೆ ಇದ್ರೆ ಚೆನ್ನಾಗಿ ಕಾಣುತ್ತಾ ಅಂತ ಕಾಮೆಂಟ್ ಹಾಕಿ. ಯಾಕಂದರೆ ನನ್ನ ಅನಿಸಿಕೆ ಮಿರರ್ ಇದ್ರೇ ಒಂಥರ ಚೆನ್ನಾಗಿರೋದು. ಯಾಕಂದರೆ ಬೇರೆಯವ್ರ ಬೈಕೆಲ್ಲ ನೋಡಿದ್ರೆ ಮಿರರ್ ಇಲ್ಲ, ಮಿರರ್ ಇಲ್ಲ ಅಂದರೆ ಒಂಥರ ಚೆನ್ನಾಗಿ ಕಾಣುತ್ತೆ. ಇದು ಮಿರರ್ ಇದ್ರೂ ಒಂಥರ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಬಿತ್ತಿದ್ದೆ ಫಸ್ಟ್ನೇ ಓನರು, ದಯವಿಟ್ಟು ಅವರು ಹೆಂಗೆ ಅಂದರೆ ಬ್ರೋಕರ್ಗೆ ಕೊಡಲಿಲ್ಲ ಅವರು ಗಾಡಿನ. ನನ್ನ ಬೈಕ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋರಿಗೆ ಕೊಟ್ಟರು. ಸೊ ಅದರಿಂದ ನಾನು ಮಿರರ್ ಏನು ತೆಗ್ದಿಲ್ಲ. ಮಾತ್ರ ಫಸ್ಟ್ನೇ ಗೇರಲ್ಲಿ, ಎರಡನೇ ಗೇರಲ್ಲಿ, ಥರ್ಡ್ ಗೇರಲ್ಲಿ ಅಂತೂ ಕೆ ಟಿ ಎಮ್ ಸೌಂಡು ಒಂಥರ ರೇವ್ ಮಾಡಿದ್ರೆ ಕೆ ಟಿ ಎಮ್ ಸೌಂಡೇ. ಯಾಕಂದರೆ ಇಂಜಿನ್ ಅದು ಮತ್ತು ಬಜಾಜು ಮಿಕ್ಸ್ ಇದೆ. ಸಕ್ಕ ಒಂದು ಬೈಕ್ ಅಂದರೆ ಬೇರೆಯವ್ರಿಗೆ ಯಾವುದೇದೋ ಇಷ್ಟ ಆಗುತ್ತೆ. ಬಟ್ ನಾನು ಮುಂಚೆ ಫಸ್ಟು ಬೈಕ್ ತೊಗೊಂಡಿದ್ದು 220. ಅದು ನಮ್ಮ ಫ್ರೆಂಡಿಗೆ ಕೊಟ್ಬಿಟ್ಟು ನಂದಿ ಹಿಲ್ಸಲ್ಲಿ ಅವ್ನು ಹುಡುಗಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾನು ಕಷ್ಟಪಟ್ಟು ತಗೊಂಡಿದ್ದೆ. ಅದನ್ನು ನಮ್ಮ ಅಪ್ಪನ ದುಡ್ಡಲ್ಲೇನು ನಾನೇನು ತಗೋತಿಲ್ಲ. ನಾನು ತಿಂಗಳ ದುಡ್ದು ಕೂಡಿಟ್ಟು ಒಂದು ಎಣ್ಣೆ ಹೊಡೆದನಲ್ಲ, ಒಂದು ಸಿಗರೇಟ್ ಹೊಡೆದನಲ್ಲ, ₹1 ಕೂಡಿಟ್ಟು ಬೈಕ್ ತೊಗೊಂಡಿದ್ದು. ಬೇರೆಯವ್ರು ಅಪ್ತಿರು ಶೋಕಿ ಮಾಡ್ತಾರೆ, ಬಟ್ ನನ್ನ ದುಡ್ಡಲ್ಲಿ ನಾನು ಶೋಕಿ ಮಾಡ್ತಾಯಿದ್ದೀನಿ. ಈ ಮಾತು ಮಿಡಲ್ ಕ್ಲಾಸ್ ಹುಡುಗರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಅವರು ಕಷ್ಟಪಟ್ಟು ಎಲ್ಲೆಲ್ಲೋ ಕೂಲಿ ಮಾಡ್ಕೊಂಡು ₹1 ಕೂಡಿಕ್ಕಿ ತೊಗೊಂಡಿರ್ತಾರೆ. ಅಂಥ ಡ್ರೀಮ್ ಬೈಕ್ಗಳು ಇವು. ಸೊ ತೊಗೊಂಡಿರೋರು ಕಂಗ್ರ್ಯಾಚುಲೇಷನ್. ಇನ್ನು ಮುಂದೆ ತೊಗೊಳ್ಬೇಕಾಗಿರೋದು ಆದಷ್ಟು ಪ್ರಯತ್ನ ಪಡಿ, ದುಡ್ಡು ಕೂಡಿಡಿ, ಖರ್ಚು ಮಾಡಿ, ಹೊಟ್ಟೆಗೆ ಖರ್ಚು ಮಾಡಿ. ಈ ಕುಡಿಯೋದು, ಈ ಸಿಗರೇಟ್ ಸೇದೋದು ಮತ್ತು ಬ್ಯಾಡ್ ಹ್ಯಾಬಿಟ್ಸ್ ಇರುತ್ತಲ್ಲ, ಅದನ್ನು ಮಾಡಬೇಡಿ. ನಮ್ಮ ಆಲ್ಮೋಸ್ಟು ಈ ಪೀಣ್ಯ ನಮ್ಮ ರೋಡು ಎಲ್ಲ ಸ್ಕ್ರ್ಯಾಪ್ ಅಂಗಡಿಗಳೇ. ನನ್ನ ಮುಂಚೆ ಬೈಕ್ ಅಂತೂ ಎಷ್ಟು 5-6 ಪಂಚರ್ ಆಗಿದ್ದವು ಒಂದೇ ಸಲ. ಯಾಕಂದರೆ ಸ್ಕ್ರ್ಯಾಪ್ ಅಂಗಡಿ ಎಲ್ಲ ಇಲ್ಲೇ ಇರ್ತಾರೆ. ಯಾಕಂದರೆ ಪೀಣ್ಯನೇ ಏಷ್ಯಾದ ನಂಬರ್ 1 ಇಂಡಸ್ಟ್ರಿಯಲ್ಲಿ ಇದೆಯಾ, ಅದಕ್ಕೋಸ್ಕರ ಸ್ಕ್ರ್ಯಾಪು ಅದು ಇದು ಎಲ್ಲ ಚುಚ್ಕೊಂಬಿಡುತ್ತೆ. ಈ ರೋಡಲ್ಲೇ ಬರೋಕ್ಕೆ, ನಿಜ ಹೇಳ್ಬೇಕು ಅಂದರೆ ತರೋಕ್ಕೆ ಒಂಥರ ಬೇಜಾರಾಗ್ಬಿಟ್ಟಿತ್ತು. ಅಷ್ಟು ಕ್ಲೀನಾಗಿ ನೋಡ್ಕೊತೀನಿ ಈ ಬೈಕ. ಎಷ್ಟು ಅಂದರೆ ಪ್ರಾಣ ನಮ್ಮ ಮನೇಲಿ ಬೈಸ್ಕೊಂಡು. ನಿಜ ಗೊತ್ತಾ, ನಮ್ಮಲ್ಲಿ 220 ತಗೊಂಡೋಗ್ಲೇ ನೀನೇನಕ್ಕೆ ತೊಗೊಂಡೆ ಅಂತ ಜಾಸ್ತಿ ಬಾಯಿ ಬಂದಂಗೆ ಬೈದಿದ್ರು. ನಿಜ, ಆದರೂ ಈ ಬೈಕ್ ತೊಗೊಂಡಿದ್ದೀನಿ. ಯಾಕೆ ಹೇಳಿ, ನನ್ನ ಬೈಕ್ ಅಂದರೆ ಸಖತ್ ಹುಚ್ಚು. ಕಾರ್ಗಿನ್ನ ಬೈಕ್ ಹುಚ್ಚು ನನಗೆ ಚಿಕ್ಕದ್ರಿಂದಲೂ ಅಷ್ಟೇ. ನಾನು ಯಾರಾದರೂ ಬೈಕ್ ತೊಗೊಂಡೋಗ್ತಿದ್ರೆ ಅವ್ರು ಹೆಂಗೆ ಗೇರ್ ಹಾಕ್ತಾರೆ ಅನ್ನೋದೇ ನನ್ನದು ತುಂಬ ಡ್ರೀಮ್ ಆಗಿತ್ತು. ಅವ್ರನ್ನು ನಾನು ಒಂದಿನ ಹಿಂಗೆ ತೊಗೋಬೇಕಲ್ಲ ಅಂತ ಅನ್ನಿಸ್ತಿತ್ತು. ನೀವು ನೋಡಿ ಹೆಂಗೆ ನಾನು ನಿಜ ಒಂದು ಇದಕ್ಕೆ ಅಂತಲೇ ಒಂದು ಗೇಟ್ ಬೀಗ ಹಾಕ್ಕೊಂಡಿದ್ದೀನಿ. ಅವ್ರವ್ರ ಬೈಕು ಅವ್ರವ್ರಿಗೆ ಒಂಥರ ಪ್ರಾಣ ಇದ್ದಂಗೆ. ಆದಷ್ಟು ಸೇಫಾಗಿ ಓಡಿಸಿ. ಲೋಕಲಲ್ಲಿ ಆಲ್ಮೋಸ್ಟ್ ನಿಧಾನಕ್ಕೆ ಓಡಿಸಿ, ಲಾಂಗಲ್ಲಿ ಮಾತ್ರ ಜೋರಾಗಿ ಓಡಿಸಿ. ಇಲ್ಲ ಅಂತ ಅನ್ನಲ್ಲ, ಬಟ್ ಲೋಕಲಲ್ಲಿ ಅಷ್ಟು ಯಾವಾಗ ಟೈಮ್ ಏನು ಅಂತ ಹೇಳೋಕ್ಕಾಗಲ್ಲ. ಚೆನ್ನಾಗಿ ಓಡಿಸಿ. ಆಲ್ ದ ಬೆಸ್ಟ್. ನೋಡಿ, ಇದು ನಮ್ಮ ಮನೆ ಬಂತು ನೋಡಿ. ಹೆಂಗೆ ಅಂದರೆ ಈಚೆ ಹಾಕ್ಬೋದು ನಾನು. ಸೊ ಈಚೆ ಹಾಕಿದರೆ ಒಂದು ಚೂರು ಗಲೀಜಾದರೆ ನಾನು ಒಡ್ಸ್ಕೊಂಡು ಕೂತ್ಕೋತೀನಿ. ಅಂದರೆ ಇನ್ಮೇಲೆ ಬಡವ್ರ ಮಕ್ಕಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಏನಾದರೂ ವಿಡಿಯೋದಲ್ಲಿ ತಪ್ಪಿದರೆ, ಈ ಥರ ಲಾಗ್ ಎಡಿಟಲ್ಲಿ ತಪ್ಪಿದರೆ ಈ ಥರ ಮಾಡು ಅಂತ ಹೇಳಿ, ದಯವಿಟ್ಟು ತಿದ್ಕೋತೀನಿ. ಹಂಗೆ ನಮ್ಮನ್ನು ಬೆಳೆಸಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಮರಿಬೇಡಿ. ನೋಡಿ, ಈ ಬೈಕ್ನ ಎಷ್ಟು ಕ್ಲೀನಾಗಿ ನ್ಯೂಟ್ಲು, ಅದು ಕಾಲಲ್ಲಿ ಎತ್ಬೋದು, ಕೈಲೇ ಎತ್ತೋತೀನಿ. ಯಾಕೆ ಹೇಳಿ, ಆ ಬೈಕ್ ನನಗೆ ಅಷ್ಟು ಇಷ್ಟ. ನೋಡಿ, ಈ ಬೈಕಲ್ಲಿ ಎಲ್ಲರೂ ಒಂದು ಚೂರು ಧೂಳಿದ್ರೆ ಹೇಳಿ, ಹೆಂಗೆ ನೋಡ್ಕೊಂಡಿದ್ದೀನಿ ನೋಡಿ. ಆಲ್ಮೋಸ್ಟ್ ನಿಮ್ಮ ಬೈಕ್ಗಳು, ನಿಮ್ಮ ಡ್ರೀಮ್ ಬೈಕ್ಗಳು ತಗೊಳ್ಳಿ, ಇದೇ ಥರ ಮೇಂಟೈನ್ ಮಾಡಿ. ಆದಷ್ಟು ಹುಷಾರಾಗಿ ರೈಡ್ ಮಾಡಿ, ಸೇಫಾಗಿರಿ. ಲಾಂಗ್ ಡ್ರೈವ್ ಬ್ಯಾಚುಲರ್ ಇದ್ದಾಗ ಒಂದು 28, ಮಿನಿಮಮ್ ಏಜ್ 28 ಗಂಟ ಒಳ್ಳೆ ಟ್ರಿಪ್ ಎಲ್ಲ ತಿರುಗಾಡಿ ಆರಾಮಾಗಿ ಎಂಜಾಯ್ ಮಾಡಿ. ನೋಡಿ, ನಾನು ಇದಕ್ಕೆ ಅಂತಲೇ ಎತ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟೆ ನೋಡಿ ಒಳಗಡೆಯಿಂದ ಬೀಗ ಹಾಕ್ತೀನಿ. ಅಷ್ಟು ಪಕ್ಕದ ಮನೆ ಅವ್ರ ಹತ್ರ ಕೀ ಇಸ್ಕೊಂಡು, ಇಲ್ಲ ನನ್ನ ಗಾಡಿ ನಿಲ್ಸೋಕ್ಕೆ ಜಾಗ ಬೇಕೇ ಬೇಕು ಅಂತ ಇಸ್ಕೊಂಡು ಎಷ್ಟು ಸೇಫಾಗಿ ನೋಡ್ಕೊತೀನಿ. ಆಲ್ ದ ಬೆಸ್ಟ್ ಎಲ್ರಿಗೂ.